ಕೈವಾರ ತಾತಯ್ಯ ಯೋಗಿ ನಾರಾಯಣ ಗುರು ನಾಡು ಕಂಡಂತಹ ಶ್ರೇಷ್ಠ ಸಂತರು. ಸುತ್ತೂರು ಶ್ರೀ ಕೈವಾರ ಸದ್ಗುರು ನಾರಾಯಣ ಯೋಗಿಗಳ ಪರಿಚಯ, ಆತ್ಮಬೋಧಿ ಮತ್ತು ನಾರಾಯಣ ಪ್ರಶಸ್ತಿ ಪ್ರದಾನ ಸಮಾರಂಭ. ಚಾಮರಾಜನಗರ. ಕೈವಾರ ತಾತಯ್ಯ ಯೋಗಿ ನಾರಾಯಣ ಗುರು ಈ ನಾಡು ಕಂಡಂತಹ ಅಪರೂಪದ ಶ್ರೇಷ್ಠ ಸಂತರು ಎಂದು ಸುತ್ತೂರು ಶ್ರೀ ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದರು. ನಗರದ ಡಾ ರಾಜ್ಕುಮಾರ್ ರಂಗಮಂದಿರದಲ್ಲಿ ಚಾಮರಾಜನಗರ ವಿಶ್ವವಿದ್ಯಾನಿಲಯದ ಹಾಗೂ ಯೋಗಿ ನಾರಾಯಣ ಯತೀಂದ್ರರ ಪ್ರಚಾರ ಸಭಾ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕೈವಾರ ಸದ್ಗುರು ನಾರಾಯಣ ಯೋಗಿಗಳ ಪರಿಚಯ, ಆತ್ಮಬೋಧಿ ಮತ್ತು ನಾರಾಯಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮೈಸೂರು ರಾಮಕೃಷ್ಣ ಆಶ್ರಮ ಅಧ್ಯಕ್ಷರಾದ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅವರಿಗೆ ನಾರಾಯಣ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿದರು. ಕೈವಾರ ತಾತಯ್ಯ 19ನೇ ಶತಮಾನದ ಆರಂಭದಲ್ಲಿ ಪ್ರಸಿದ್ಧ ದ್ವಿಭಾಷಾ ಕವಿ, ಸಂತ ಮತ್ತು ಜ್ಞಾನಯೋಗಿ ಆಗಿದ್ದರು. ಅವರು ಅಮರನಾರಾಯಣ ಅವರ ಪರಮ ಭಕ್ತರಾಗಿದ್ದರು. ಕಾಲಜ್ಞಾನ ಮತ್ತು ಭವಿಷ್ಯವಾಣಿ ತತ್ವಪದಗಳನ್ನು ರಚನೆ ಮಾಡಿದ್ದರು. ಕಠಿಣ ತಪಸ್ಸು ಮಾಡಿ ಯೋಗ ಸಿದ್ಧಿ ಪಡೆದು ಬಳೆಮಾರುವ ಕಾಯಕದೊಂದಿಗೆ ಜನರಿಗೆ ಸನ್ಮಾರ್ಗ ತೋರಿದ ಮಹಾತ್ಮರು. ಇಂಥವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುವ ಮೂಲಕ ಅವರ ಸೇವಾ ಗುಣಗಳನ್ನು ಜಗತ್ತಿಗೆ ತಿಳಿಸುವ ಕಾರ್ಯ ಮಹತ್ವಪೂರ್ಣವಾಗಿದೆ. ಅವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿಯು ಓರ್ವ ಸಂತರಿಗೆ ಸಲ್ಲುತ್ತಿರುವುದು ಈ ಪ್ರಶಸ್ತಿ ಇನ್ನೂ ಸಹ ಮೌಲ್ಯ ಹೆಚ್ಚಿಸುತ್ತಿದೆ ಎಂದು ಪ್ರಶಂಸಿಸಿದರು. ಆಶ್ರಮದ 100 ವರ್ಷದ ಸೇವೆ ಗುರುತಿಸಿ ಪ್ರಶಸ್ತಿ. ಮೈಸೂರಿನ ರಾಮಕೃಷ್ಣ ಆಶ್ರಮ ಅಧ್ಯಕ್ಷರಾದ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅವರು ನಾರಾಯಣ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ, ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಸೇವೆಯನ್ನು ಗುರುತಿಸಿದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಪ್ರಚಾರ ಸಮಿತಿ ಅವರು ಪ್ರಶಸ್ತಿಯನ್ನು ನೀಡುತ್ತಿರುವುದು ಹೆಮ್ಮೆ ಎನಿಸಿದೆ. ಇನ್ನೂ ಸಹ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಪೂಜ್ಯರ ಸಾನ್ನಿಧ್ಯದಲ್ಲಿ ಪ್ರಶಸ್ತಿ ಸ್ವೀಕರಿಸುವುದು ಸಂತಸವಾಗಿದೆ. ಆಶ್ರಮದ 100 ವರ್ಷಗಳ ಸೇವೆ ಅನನ್ಯವಾಗಿದೆ. ಧರ್ಮದಿಂದ ಮಾತ್ರ ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯ. ಜ್ಞಾನ ಇದ್ದ ಕಡೆ ಧರ್ಮ ಪ್ರಜ್ವಲಿಸುತ್ತದೆ. ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳು ಹಾಗೂ ರಾಮಕೃಷ್ಣ ಪರಮಹಂಸರ ಸೇವೆಯು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದರು. ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾ ಎಂಆರ್ ಜಯರಾಮ್ ಮಾತನಾಡಿ, ಯೋಗಿ ನಾರಾಯಣ ಕೀರ್ತನೆಯ ಪಠಣೆಯಿಂದ ಶಾಂತಿ, ನೆಮ್ಮದಿ ದೊರೆಯುತ್ತಿದೆ. ಧರ್ಮ ಮಾರ್ಗದಲ್ಲಿ ನಡೆದರೆ ಯಶಸ್ಸು ದೊರೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಧರ್ಮ ಬೋಧನೆ ಮಾಡಿ ಯೋಗಿ ನಾರಾಯಣ ಕೀರ್ತನೆ ಮತ್ತು ಭಜನೆ ಮಾಡುತ್ತಾ ಹಳ್ಳಿಗಳನ್ನು ಒಗ್ಗೂಡಿಸುವ ಕೆಲಸವನ್ನ ಮಾಡಲಾಗುತ್ತಿದೆ. 5,000 ಹಳ್ಳಿಗಳಲ್ಲಿ ಮನಸ್ಸುಗಳನ್ನು ಒಗ್ಗೂಡಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದರು. ಚಾಮರಾಜನಗರ. ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಎಂಆರ್ ಗಂಗಾಧರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಪ್ರಚಾರ ಸಭಾದ ಪ್ರಧಾನ ಸಂಚಾಲಕ ಎಚ್.ಎ. ವೆಂಕಟೇಶ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜು, ಶ್ರೀ ಮುದ್ದೇನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾ ಎಂಎನ್ ಕವಿತಾ ಶ್ರೀನಿವಾಸ ಶೆಟ್ಟಿ, ದಾಸ ಬಾಣಿಜ್ಯಗಾರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ರೈಟ್ಸ್ ಜನರಲ್ ಮ್ಯಾನೇಜರ್ ಎಂಜಿ ಸುದೀಪ್, ಹಿರಿಯ ಲೆಕ್ಕ ಪರಿಶೋಧಕ ಸುರೇಂದ್ರ ಹೆಗಡೆ, ಶಿವಕುಮಾರ್, ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ರಾಂತ ಪ್ರಾಧ್ಯಾಪಕ ಡಾ ಶಿವರಾಜಪ್ಪ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಹುಟ್ಟಿದ ಕ್ಷಣದಲ್ಲೇ ಲೌಕಿಕ ಪದಾರ್ಥಗಳ ದೃಷ್ಟಿಯಲ್ಲಿ ಅನಾಥವಾಗಿ ಭಗವಂತನ ದೃಷ್ಟಿಯಲ್ಲಿ ನಿಜವಾದ ಪರವಾಗಿ ಬಂದಂಥವರು ಯೋಗಿ ನಾರಾಯಣರು ಮುಖ್ಯವಾಗಿ ಗಮನಿಸಬೇಕಾದ. ಆನಂತರ ಮತ್ತೆ ಅಷ್ಟು ಬಿಡೋದಿಲ್ಲ, ಗೊತ್ತಿಲ್ಲ ಏನಾದ್ರು ಮಾಡ್ತಾನೆ ಅಂತೇಳಿ ಅವರನ್ನು ಕಾಡೊಳಗೆ ತಗೊಂಡೋಗಿ ಆತನಿಗೆ ಕೊನೆಗೆ ಆಡಿಸ್ಕೊಂಡು ಬಿಟ್ಟು ಬರ್ತಾ ಬರುವಾಗ ಅಲ್ಲಿ ಹಾವು ಅಡ್ಡವಾಗುತ್ತೆ, ಸೆರೆ ಆಡಿಸುತ್ತೆ. ಅದು ಬಹಳ ಭಯ ಆಗಿ ಇದರನ್ನೇ ಕಡೆಗೆ ಬರ್ತಾರೆ. ನಾವು ಮಗುವನ್ನು ಬಿಟ್ಟು ಅಷ್ಟೇ ಹೊರಗೆ ಬರ್ತಾರೆ. ಅದು ಬಂದಾಗ ಹಾವು ಬಂದು ಅವರು ರಕ್ಷಣೆಯನ್ನು ಕೊಟ್ಟು ಅವರು ಬೆಳಗಾಗಿ ಜನ ಬರೋದರಿಂದ ಕಾವು ಕೊಟ್ಟು ಸ್ವಲ್ಪ ರಕ್ಷಣೆ ಮಾಡೋದ್ರಿಂದ ಯೋಗಿ ನಾರಾಯಣ ಕೈವಾರ ತಾತಯ್ಯರಾಗಲಿಕ್ಕೆ ಸಾಧ್ಯ ಆಗಿದೆ. ಅವರ ಜೀವನದ ಮೊದಲ ದಿವಸದಿಂದಲೇ ಒಂದು ದೊಡ್ಡ ಸಂತೋಷವಾದಂಥ ಬದುಕನ್ನು ನಡೆಸಿದಂಥವರು ಯೋಗಿ ನಾರಾಯಣ ನಮಗೆ ಅವರ ಜೀವನದ ಸಂಗತಿಗಳನ್ನು ನೋಡೋದ್ರಿಂದ ತಿಳಿದುಕೊಳ್ಳುವಂಥ ಸಂಗತಿಗಳು. ಅವರು ಬರಿಕೈನಲ್ಲಿ ಮನೆಯಲ್ಲಿ ಸಂಸಾರ ಮಾಡ್ತಿದ್ದಂತಹ ವ್ಯಕ್ತಿ ಒಬ್ಬ ಸಂತನಾದಂತಹ ವಿಶೇಷವಾದಂಥ ಸಂಗತಿ. ಅವರು ಹೇಳಿದರು, ಅವರು ಬಾಲಕಾಯಿಗಳ ಮಗುವಾಗಿದ್ದಾಗ ಅಲ್ಲಿ ಗರ್ಭದಲ್ಲಿದ್ದಾಗ ಇದೆಲ್ಲ ಕಥೆ ಗೊತ್ತಿರುತ್ತೆ. ಅದು ಹೇಳಿದ್ದಾರೆ, ಅವರು ತಾಯಿ ಗರ್ಭದಲ್ಲಿದ್ದಾಗ
ಅವರ ಅತ್ತೆ, ತಂದೆಯ ಸಹೋದರಿ, ತನಗಿರುವಂಥ ಆಸ್ತಿ ತನ್ನ ಸಹೋದರನ ಮಗನ ಪ್ರಾಮಾಣಿಕತೆ ತನಗೆ ಮಾಡಬೇಕು ಅಂತೇಳಿ ಆ ತಾಯಿಗೆ ಅನುಮತಿಯಾಗಿ ತಂದೆ ಇಲ್ಲದ ಸಂದರ್ಭದಲ್ಲಿ ಅವರು ಮಗುವಿಗೆ ಜನ್ಮ ಕೊಡುವ ಸಂದರ್ಭದಲ್ಲಿ ಆ ಒಂದು ಸಂಕಟದ ಸಂದರ್ಭದಲ್ಲಿ ಅದಕ್ಕೆ ಸ್ವಂತ ಅತ್ತೆ ಅವರಿಗೆ ವಿಷಯ ಮುಗಿಸ್ತಾರೆ. ಅವರು ನಿಜವಾದ ಜ್ಞಾನ ಮನುಷ್ಯ ಹೋರಾಟಗಳಿಂದ ಇತ್ಯಾದಿ ಸಂಗತಿಗಳನ್ನು ಉಲ್ಲೇಖಿಸಿ ಅವರು ಉಪನ್ಯಾಸವನ್ನು ಸಂಪನ್ನಗೊಳಿಸಿದರು. ಕೈವಾರ ತಾತೆಯವರು ಯೋಗಿ ನಾರಾಯಣವರು ಈ ನಾಡು ಕಂಡ ಅಪರೂಪ ಶ್ರೇಷ್ಠ ಸಂತರು, ಯೋಗಿಗಳು, ತಪಸ್ಸುಗಳು, ವಾತ್ಸಲ್ಯವುಳ್ಳವರು, ಸಿದ್ಧಿಪುರುಷರು ಕೂಡ ಆ ನಾರಾಯಣ ಹೆಸರು ಗುರುವಿಗೆ ಯೋಗ ಸ್ಥಿತಿಯಲ್ಲಿ ಇರುವಂತಹ ಸಮಯದಲ್ಲಿ ಪರಮಾತ್ಮ ಅವರು ಬೇರೆ ಅಲ್ಲ, ಋಷಿ ರಾಮಕೃಷ್ಣ ಜಗತ್ತು ಭಾರತಜ್ಞಾತಯೋಷಿತ್ವ ಪರಮಾತ್ಮ ನಮಶ್ರೀತಿರಾಜಾಯ ವಿವೇಕಾನಂದ ಸ್ವಾಮಿ ಸಚಿ ಸ್ವಸ್ವರೂಪ ಸ್ವಾಮಿ ಮತ್ತು ಮೊದಲಾಗಿ ಹೇಗೆ ಮೇಲೇಬೇಕು ಅದು ಬರೀ ಈ ನಮ್ಮ ಭಾಷ್ಯ ಬ್ರೆಡ್ ಫೀಡಿಂಗ್ ಎಜುಕೇಶನ್ ಅಂತ ಹೇಳ್ತಾರೆ, ಅದು ಅವಶ್ಯಕ. ಆದರೆ ಅದರಿಂದ ನಿಮಗೆ ಪರಿಪೂರ್ಣತೆ ನಮ್ಮ ವ್ಯಕ್ತಿತ್ವದ ಅಂತರ್ಯದಲ್ಲಿರುವಂತಹ ದೈವಿ ಸತ್ಯವನ್ನು ನಾವು ಕಂಡುಕೊಳ್ಬೇಕು. ನಾವು ನಮಗೆ ಕೈವಾರದ ಅತಂಜನದ ಒಂದು ಜೀವನವನ್ನು ಡಾಕ್ಟರ್ ಕುಳಿತಾರು ನಮಗೆ ಹೇಗೆ ಗ್ರಾಮಾಂತರ ಪ್ರದೇಶದ ಒಬ್ಬ ಯುವಕ ಇವತ್ತು ಚಂದ್ರಮನಗರ ಜಿಲ್ಲೆ ನಿಜಕ್ಕೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಸುತ್ತೂರು ಸ್ವಾಮಿಗಳು ಅವರು ಇವತ್ತು ಅವರ ಮೂಡಿದ ಕಾರ್ಯಕ್ರಮ ಮಾಡಿದ್ರು ಕೂಡ ಬಹಳ ಹೊತ್ತು ಇಲ್ಲಿ ನಮ್ಮ ಜೊತೆಗೆ ಇದ್ದು ತಮ್ಮೆಲ್ಲರ ದರ್ಶನ ಕೊಟ್ಟು ಮುಂದೆ ಅವರು ಆಶೀರ್ವಾದ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಅಂತಂದ್ರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಹಳ ಇದೆ. ಇನ್ನೊಂದು ಅನುಭೂತಿ ಇದೆ. ನಾನು ಕಂಡಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಕೇವಲ ಗವರ್ಮೆಂಟ್ ಪಾಲಿಟೆಕ್ನಿಕ್ ಒಂದೇ ಇದ್ದಂಥದ್ದು. ಈ ಕ್ಷೇತ್ರಕ್ಕೆ ಶೈಕ್ಷಣಿಕವಾಗಿ ಶಿಕ್ಷಣ ದಾಸೋಹ, ಅನ್ನದಾಸೋಹ ನಡೆಸಿಕೊಡ್ತಾ ಇದ್ದಾರೆ. ಇವತ್ತು ಕೂಡ ಸ್ವಾಮೀಜಿಯವರು ಚಾಮರಾಜನಗರ ಜಿಲ್ಲೆ ಸುತ್ತೂರು ಕ್ಷೇತ್ರವನ್ನ ಸಮಗ್ರವಾಗಿ ಈ ಭಾರತದಲ್ಲಿ ದೇವರು ಯಾವಪ್ಪ ಅಂತ ಹೇಳಿದ್ರೆ ಶಿವರಾತ್ರಿ ದೇಶಿಕ ಮಾಸ್ಟರ್ ಅಂತ